ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ ವಿಜಯಪುರ. ಶ್ರವಣ ಮಾಡುತ್ತಿರುವ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಆತ್ಮಕಲ್ಯಾಣ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ನಾವು ನಮ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣ ಮಾಡಬೇಕು. ಅಂದರೆ ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣ, ಸಮಾಜ ಸೇವೆ ಮಾಡುವುದನ್ನು ನಾವು ಮನಸ್ಸು ಮಾಡಬೇಕು. ಅದಕ್ಕಾಗಿ ನಾವು ಹುಡುಕುವ ದೇವರು ಗುಡಿಯೊಳಗೆ ಇರುವುದಿಲ್ಲ, ಅವನು ನಮ್ಮಲ್ಲೇ ಇರುವನು. ಅದಕ್ಕಾಗಿ ಸ್ವಾಮಿ ವಿವೇಕಾನಂದರು ಅಂದಿನ ಯುವ ಸನ್ಯಾಸಿಗಳಿಗೆ ಜ್ಞಾನ ಜಪಾದಿಗಳನ್ನು ಮಾಡಿದರೂ ಸಹಿತ ನಮ್ಮ ಆತ್ಮವನ್ನು ಪರಿಶುದ್ಧ ಮಾಡಿಕೊಳ್ಳಬೇಕು ಎಂದರು. ನೀನು ಹುಡುಕುವ ದೈವ ಗುಡಿಯೊಳಗೆ ಇಲ್ಲ, ನಿನ್ನಲ್ಲಿ ಇರುವನು, ನೀನೇ ಅರಿತಿಲ್ಲ. ಪ್ರೇಮ ಕರುಣೆಗಳು ಎರಡೂ ಆತನ ರೂಪ. ಜ್ಞಾನಿಗಳಲ್ಲಿ ಪ್ರೇಮ ಕರುಣೆ ಇದ್ದು ಆ ಭಗವಂತನನ್ನು ಯಾವಾಗಲೂ ಅರಸುತ್ತಾನೆ. ಅದಕ್ಕಾಗಿ ಕಬೀರದಾಸರು ಒಂದು ತಮ್ಮ ಗೀತೆಯಲ್ಲಿ ಹೇಳುತ್ತಾರೆ, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ಗುಡಿ ಮಸೀದಿಯಲ್ಲಿಲ್ಲ, ಕಾಶಿ ಕೈಲಾಸದಲ್ಲೂ ಇಲ್ಲ, ದ್ವಾರಕೆ ಅಯೋಧ್ಯೆಯೊಳು ನಾನು ದೊರೆಯುವನಲ್ಲ. ಶ್ರದ್ಧೆ ಎಲ್ಲಿದೆಯೋ ಅಲ್ಲಿ ದೊರೆಯುವೆ ನಾನು, ನನಗಾಗಿ ಹುಡುಕಿದರೆ ದೊರೆಯುವೆ ನಾನು. ಭಗವಂತನು ಎಲ್ಲಿ ದೊರೆಯುತ್ತಾನೆ ಎಂಬ ಪ್ರಶ್ನೆಗೆ ಅವರು ಉತ್ತರಿಸುತ್ತಾರೆ, ಯಾರಲ್ಲಿ ಶ್ರದ್ಧೆ ಇರುತ್ತದೆ ಅಲ್ಲಿ ನಾನು ದೊರೆಯುತ್ತೇನೆ ಎನ್ನುತ್ತಾರೆ. ಶ್ರದ್ಧೆ ಎಂದರೆ ಭಗವಂತನಲ್ಲಿ ದೃಢವಾದಂಥ ಭಕ್ತಿ, ನಿಷ್ಠೆ. ಹೀಗೆ ನಾವು ಭಗವಂತನನ್ನು ಕಾಣಲು ದುಷ್ಟ ಗುಣಗಳನ್ನು ನಾವು ಬಿಡಬೇಕು. ಕಷ್ಟದಲ್ಲಿ ಇರುವವರಿಗೆ ಕೈಲಾದಷ್ಟು ಸಹಾಯ ಮಾಡುವುದು, ಸಹಾಯ ಮಾಡದೇ ಇದ್ದರೂ ಸುಮ್ಮನೆ ಕೂಡುವುದು, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳುವುದಾಗಲಿ, ನಿಂದನೆ ಮಾಡುವುದಾಗಲಿ, ಅಪಹಾಸ್ಯ ಮಾಡುವುದಾಗಲಿ ಮಾಡಬಾರದು. ಕೆಲವರು ಕಾಲು ಬಿದ್ದು ಕಾಲುಂಗರ ಉಚ್ಚಿಕೊಳ್ಳುತ್ತಾರೆ, ನಮಸ್ಕಾರ ಮಾಡಿ ಸ್ವಾರ್ಥ ಬಯಸುತ್ತಾರೆ. ನಮಸ್ಕಾರ ಮಾಡಿದರೆ ಅವನು ಏನಾದರೂ ಒಂದು ಮುಂದೆ ಇಟ್ಟಿರುತ್ತಾನೆ ಎಂದು ತಿಳಿದುಕೊಳ್ಳಬೇಕು. ಹೀಗಾಗಿ ದುರ್ಜನರು ಸಣ್ಣ ಸಣ್ಣ ವಿಷಯಗಳಿಗೆ ಅವರು ತಮ್ಮ ಮನಸ್ಸನ್ನು ಮಾಡಿ ಅಂಗದಿಚ್ಚಿಗೆ ಮದ್ಯ ಮಾಂಸವನ್ನು ತಿನ್ನುವರು. ಮೂಢನಂಬಿಕೆಯಿಂದ ಕುರಿ ಕೋಳಿ ಮದ್ಯ ಮಾಂಸವನ್ನು ಭಕ್ಷಿಸುವರು. ಪರವಧುವನ್ನು ನೆನೆಯುವರು. ಪರ ಆಸ್ತಿಯನ್ನು ಕೊಳ್ಳೆ ಹೊಡೆಯಲು ಹಂಚು ಹಾಕುವರು. ಹೀಗೆ ಸಮಾಜದಲ್ಲಿ ನಾವು ಇನ್ನೊಬ್ಬರ ಆಸ್ತಿ ಪಾಸ್ತಿ ಹೊಡೆಯುವುದಾಗಲಿ, ಇನ್ನೊಬ್ಬರ ಪರ ವನಿತೆಯರನ್ನು ಮನದಲ್ಲಿ ನೆನೆಸುವುದಾಗಲಿ ಮಾಡಬಾರದು. ಕೆಲವರು ತಮ್ಮಷ್ಟಿಗೆ ತಾವೇ ಹೊಗಳಿಕೊಳ್ಳುತ್ತಾರೆ. ಇಲ್ಲವೇ ಕೆಲವೊಂದು ಹೊಗಳು ಭಟ್ಟರನ್ನು ಇಟ್ಟುಕೊಂಡಿರುತ್ತಾರೆ. ಇನ್ನೊಬ್ಬರನ್ನು ಕೊಂಡು ಯಾವಾಗಲೂ ಸಿಟ್ಟಾಗುವುದು, ಇನ್ನೊಬ್ಬರನ್ನು ತಿರಸ್ಕರಿಸುವುದು. ಅಂದರೆ ಹಿಂದೆ ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಹೀಗೆ ಇದ್ದೆ, ಹಂಗೆ ಇದ್ದೆ ಎಂದು ತಮ್ಮಷ್ಟಿಗೆ ತಾವೇ ವರ್ಣನೆ ಮಾಡಿಕೊಳ್ಳುತ್ತಾ, ಹಿಂದಕ್ಕೆ ನಂದು ಉಳ್ಳಾಗಡ್ಡಿ ತುರುಬು ಇತ್ತು, ಈಗ ಬೆಳ್ಳುಳ್ಳಿ ತುರುಬು ಆಗಿದೆ ಎಂದು ತಮ್ಮಷ್ಟಕ್ಕೆ ತಾವೇ ಗೊಣಗಿಕೊಳ್ಳುತ್ತಾರೆ. ಹೀಗಾಗಿ ಅಂಥವರಲ್ಲಿ ಆ ಭಗವಂತನು ನೆಲೆಸುವುದಲ್ಲ. ಯಾವಾಗ ಅಂತರಂಗ ಬಹಿರಂಗ ಪರಿಶುದ್ಧವಾದಾಗ ಪರಮಾತ್ಮ ಆ ಭಗವಂತ ಅವನಲ್ಲಿ ಇರುತ್ತಾನೆ. ಆದ್ದರಿಂದ ನಾವು ಹುಡುಕುವ ದೈವ ಗುಡಿಯೊಳಗೆ ಇರುವುದಿಲ್ಲ, ಅವನು ನಮ್ಮಲ್ಲೇ ಇರುವುದನ್ನು ನಾವು ಅರಿತುಕೊಳ್ಳಬೇಕು. ಪ್ರೇಮ, ದಯೆ, ಕರುಣೆ ಅವು ನಮ್ಮ ರೂಪವಾಗಬೇಕು. ಆದ್ದರಿಂದ ಸರ್ವಜ್ಞನು ಒಂದು ವಚನದಲ್ಲಿ ಹೇಳುತ್ತಾನೆ, ಆನೆ ಕನ್ನಡಿಯಲ್ಲಿ ತಾನಡಿಗೆ ಇದ್ದಂತೆ
ಆನೆ ಕನ್ನಡಿಯಲ್ಲಿ ತಾನಡಗಿ ಇದ್ದಂತೆ ಜ್ಞಾನವುಳ್ಳವರ ಹೃದಯದಲ್ಲಿ ಪರಶಿವನು ತಾನಡಗಿ ಇಹನು ಸರ್ವಜ್ಞ. ಹೀಗೆ ಜ್ಞಾನಿಯಾದವರ ಹತ್ರ ಯಾರ ಹೃದಯ ನಿರ್ಮಲ ಪವಿತ್ರವಾಗಿರುತ್ತದೆಯೋ ಅಂಥವರಲ್ಲಿ ಆ ಪರಶಿವನು ಅಡಗಿದ್ದಾನೆ. ಅದಕ್ಕಾಗಿ ವಿಶ್ವಗುರು ಅನ್ನಬಸವಣ್ಣವರು ಹೇಳುತ್ತಾರೆ, ಕಲ್ಲೊಳಗೆ ಹಣ್ಣುಂಟು ಮರದೊಳಗೆ ಅಗ್ನಿ ಉಂಟು. ಕಲ್ಲೊಳಗೆ ಹಣ್ಣುಂಟು ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಯನು ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ. ಕಲ್ಲಿನಲ್ಲಿ ಬಂಗಾರ ಅಡಗಿದಂತೆ, ಮರದಲ್ಲಿ ಮಂದಾಗ್ನಿ ಅಡಗಿದಂತೆ, ಹಾಲೊಳಗೆ ತುಪ್ಪ ಅಡಗಿದಂತೆ ನಮ್ಮ ಹೃದಯದಲ್ಲಿ ಆ ದೇವನಿರುತ್ತಾನೆ. ಆದರೆ ನಾವು ಅದನ್ನು ಅರಿಯುವುದಿಲ್ಲ. ಅಂಥ ನಿಗೂಢವಾದಂಥ, ನಿರ್ಗುಣವಾದಂಥ, ನಿರಾಕಾರವಾದಂಥ ಭಗವಂತನನ್ನು ನಾವು ನಮ್ಮ ಹೃದಯದಲ್ಲಿ ನೆಲೆಸುವಂತೆ ಮಾಡಬೇಕು. ನಮ್ಮ ದೇಹವೇ ದೇವಾಲಯ, ನಮ್ಮ ದೇಹವೇ ದೇವಾಲಯ ಮಾಡಿಕೊಂಡು ನಮ್ಮಲ್ಲಿ ನಾವು ಅರಸಬೇಕು. ಅದಕ್ಕಾಗಿ ನಾವು ಭಗವಂತನನ್ನು ಸದಾ ನೆನೆಸುತ್ತಾ ನಾಮಸ್ಮರಣೆ ಮಾಡುತ್ತಾ ನಮ್ಮನ್ನು ನಾವು ಅರಿಬೇಕು. ನಮ್ಮ ದೇಹ ಪವಿತ್ರ ಆತ್ಮದ ದೇಗುಲವಾಗಬೇಕು. ಅದಕ್ಕಾಗಿ ನಮ್ಮೊಳಗಿನ ದೇವರ ಗುಡಿಯನ್ನು, ದೇವರ ಸಾಮ್ರಾಜ್ಯವನ್ನು ಹುಡುಕಲು ನಾವು ಶಕ್ತರಾಗಬೇಕು. ಅಂದಾಗ ಹೊರಗಿನ ಜೀವಿಗಳಲ್ಲಿ, ಇಡೀ ವಿಶ್ವದಲ್ಲಿ ನಾವು ದೇವರ ಸಾಮ್ರಾಜ್ಯವನ್ನು ಹುಡುಕಲು ನಮಗೆ ಸುಲಭವಾಗುತ್ತದೆ. ಆದ್ದರಿಂದ ನಮ್ಮನ್ನು ನಾವು ಅರಿತುಕೊಂಡು ಬದುಕಿದಾಗ ಆ ಭಗವಂತನ ಕೃಪೆ ನಮಗಾಗುತ್ತದೆ, ಭಗವಂತನ ಅನುಗ್ರಹ ನಮಗಾಗುತ್ತದೆ. ಅಂತಹ ಭಗವಂತನ ಕೃಪೆ ಒಲುಮೆ ಮಾಡಲು ನಾವು ನಿರ್ಮಲ ಮನಸ್ಸು, ನಿರ್ಮಲ ಶರೀರವನ್ನು ಮಾಡಿಕೊಂಡು ಸಕಾರಾತ್ಮಕವಾದಂಥ ಭಾವನೆಗಳನ್ನು ತಾಳಬೇಕು. ಅಂಥ ಭಾವ ಬಯಲಾಗಬೇಕು. ಅದಕ್ಕಾಗಿ ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣ ಮಾಡುವ ಮನಸ್ಸು ತಾಳಬೇಕು. ಸತ್ಯ ಶುದ್ಧದ ಕಾಯಕದಿಂದ ಗುರುಲಿಂಗ ಜಂಗಮರ ಆರಾಧನೆ ಮಾಡಬೇಕು. ಅಂದರೆ ನಾವು ಮಾಡುವ ಕರ್ಮ ಫಲದಿಂದ ಅವನು ನಮಗೆ ಆ ಕರ್ಮದ ಫಲವೇ ನೀಡುತ್ತಾನೆ. ಯಾವುದು ಅಂಥ ಕರ್ಮ ಮಾಡುತ್ತೇವೆ ಅಂತಹ ಫಲವನ್ನು ಪಡೆಯುತ್ತೇವೆ. ಅದಕ್ಕಾಗಿ ನೈಜ ರೂಪದ ನಿಜ ಸ್ವರೂಪದ ಅರಿವನ್ನು ನಾವು ತಾಳಬೇಕು. ಆದ್ದರಿಂದ ಭಗವಂತನ ಕೃಪೆಯಾಗಲು ನಮ್ಮ ಅಂತರಂಗ ಬಹಿರಂಗ ಪರಿಶುದ್ಧ ಮಾಡಿಕೊಂಡು ಭಗವಂತನ ಚಿಂತನೆ, ಶಿವತತ್ವವನ್ನು ಅರಿಯಬೇಕು. ಆ ಶಿವತತ್ವದ ಅರಿವು ಆದಾಗ ನಮಗೆ ಆತ್ಮ ಕಲ್ಯಾಣ ಜೊತೆಗೆ ಲೋಕ ಕಲ್ಯಾಣವಾಗುತ್ತದೆ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.